ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲೇ ಅರಿವೆ ಈ ಸಂಚು. ಹೌದೌದು, ಅವಳು ನಮ್ಮ ಬಲೆಗೆ ಬಿದ್ದ ಮೇಲೂ ನಮ್ಮ ಸಂಚೇನಂತೊಳಗೆ ಅರ್ಥನೇ ಆಗಲ್ಲ ಬಿಡಿ. ಲೇದಮ್ಮು, ಏನೇ ಹೇಳ್ತಿದ್ಯಾ? ಈ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದ್ರು ಸಂದರ್ಭ ಸಹಿತ ವಿವರಿಸಿ. ಪ್ರಾಣಿ, ನಾನು ಒಂದು ಬಲೆನ್ ಬೀಸಿದ್ದೀನಿ. ಬೇಟೆ ಅದರಲ್ಲಿ ಸಿಕ್ಕಾಕೊಂಡಿರುತ್ತೆ. ಲೇದಮ್ಮು, ಏನೇ ಹೇಳ್ತಿದ್ಯಾ? ಏನೇನು ಮಾಡಬೇಡ್ವೆ? ಏನೇನೋ ಮಾಡ್ತಾ ಇಲ್ಲ ಪ್ರಾಣಿ. ಈ ದಮ್ಮುನ ಡಮ್ಮಿ ಅಂತ ಯಾರ್ಯಾರು ಅನ್ಕೊಂಡಿದಾರೋ ಅವ್ರೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನೋಡು, ನಿನಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆ ಪುಟ್ಟ ಹುಡುಗಿ ಈತಾಗೆ ತೊಂದರೆ ಕೊಡಬೇಡ. ಅವಳು ಹುಷಾರಾಗ್ಲಿ ಅಂತ ಬೇಡ್ಕೊಳೆ. ಹೌದು ಪ್ರಾಣಿ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ನೀವು ಹೇಳ್ದ ಹಾಗೆ ಮಾಡಬೇಕು. ಬಂದ್ಬಿಟ್ರು, ಬೇಡ್ಕೋಬೇಕಂತೆ ಬೇಡ್ಕೋಬೇಕು. ಗೊತ್ತಿದ್ದು ನಿನಗೆ ಹೇಳ್ತೀರಲ್ಲ, ನನಗೆ ಗೊತ್ತಿಲ್ಲ. ಆ ಪಿಳ್ಳೆ ಹಿತನ್ ಜೊತೆ ದುರ್ಗನ್ ಕಥೆನೂ ಪರ್ಮನೆಂಟ್ ಆಗಿ ಕ್ಲೋಸ್ ಆಗತ್ತೆ. ನೋಡ್ತಾ ಇದ್ದೆ. ಲೇದಮ್ಮು, ಏನು ಹೇಳ್ತಿದ್ಯಾ? ಅಲ್ವೇ? ಓಂ ಹ್ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಓಂ ಹ್ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಇನ್ನು ಕೆಲವೇ ಹೊತ್ತಿಗೆ ನನ್ನ ಅಸ್ತ್ರ ಸಂಪೂರ್ಣವಾಗಿ ಸಿದ್ಧವಾಗತ್ತೆ. ಒಂದು ಸಲ ಈ ಅಸುರ ಅಸ್ತ್ರ ನನ್ನ ಅಪ್ಪಣೆಯನ್ನ ತಗೊಂಡು ಹೊರಟ್ರೆ ಅದನ್ನ ತಡೆಯೋದಕ್ಕೆ ಬೇರೆ ಯಾವ ಶಕ್ತಿಯಿಂದನೂ ಸಾಧ್ಯ ಇಲ್ಲ. ಇನ್ನು ಈ ನನ್ನ ಅಸ್ತ್ರ ವಾಪಸ್ ಬರೋದೆ ಹಿತ ಬಲಿ ತಗೊಂಡು. ಹಿತನ್ನ ರಕ್ಷಿಸೋದಕ್ಕೆ ಅಂತಾನೆ ಅಂಬಿಕಾ ಇಲ್ಲಿದ್ದಾಳೆ. ಆದ್ರೆ ಹಿತ ಸಾಯ್ತಾ ಇದ್ದ ಹಾಗೆ ಅಂಬಿಕನ ಆತ್ಮ ದುರ್ಬಲ ಆಗ್ತಾ ಹೋಗುತ್ತೆ. ಇನ್ನು ಮಗಳೇ ಸತ್ ಮೇಲೆ ಅಂಬಿಕಾ ಈ ಲೋಕದ ಜೊತೆ ಇರೋ ಸಂಬಂಧನ ಕಳ್ಕೊತಾಳೆ. ಆಗ ತಾಯಿ ಮಗಳು ಇಬ್ರು ನನ್ನ ಮುಷ್ಟಿಯಲ್ಲಿರ್ತಾರೆ. ಆಮೇಲೆ ಬಲಿನ ಅಮ್ಮನಿಗೆ ಅರ್ಪಿಸಿದ್ರೆ ಅಮ್ಮ ಅಮರ ಅಮರ. ಹಿತನಿಗೆ ಪ್ರಜ್ಞೆ ಬರಲಿ, ಅವಳು ಆರೋಗ್ಯವಾಗಿರಲಿ ಅಂತ ನಾವೀಗ ಮೃತ್ಯುಂಜಯ ಹೋಮ ಮಾಡಬೇಕಾಗಿದೆ. ಆದರೆ ಏನು ವಿಶ್ವನಾಥ್ ಅವರೇ? ಏನಿಲ್ಲ, ತಂದೆ ತಾಯಿ ಯಾರ ಒಬ್ರು ಈ ಹೋಮದಲ್ಲಿ ಪಾಲ್ಗೊಂಡಿದ್ದಿದ್ರೆ ತುಂಬಾ ಚೆನ್ನಾಗಿತ್ತು. ತಂದೆ ತಾಯಿ ಮಗುಗೋಸ್ಕರವಾಗಿ ಬೇಡ್ಕೊಳ್ಳೋ ಬೇಡಿಕೆ ಇದೆಯಲ್ಲ, ಅದು ಬಹಳ ಪರಿಶುದ್ಧವಾಗಿರುತ್ತೆ. ದೇವಿ ಅದಕ್ಕೆ ಬೇಗ ಒಲಿತಾಳೆ. ಅದೇನೋ ಸರಿ, ಆದ್ರೆ ಶರತ್ ಮತ್ತೆ ದುರ್ಗಾ ಇಬ್ರಲ್ಲೂ ಒಬ್ರು ಇಲ್ವಲ್ಲ. ಅವ್ರ ಪರವಾಗಿ ನಾವೇ ದೇವಿ ಅನುಗ್ರಹನ ಬೇಡ್ಬೇಕು. ನಾನಂತೂ ಹೋಮಕ್ಕೆ ಕೂತ್ಕೊಳ್ಳೋದಕ್ಕಾಗ್ತಿಲ್ಲ. ಆದರೆ ನಾನು ಇಲ್ಲಿದ್ಕೊಂಡೆ ನನ್ನ ಮಗಳ ಪ್ರಾಣಕ್ಕೋಸ್ಕರ ನಾನು ಬೇಡ್ಕೋಬೋದಲ್ವಾ? ತಾಯಿ, ಭಾಳ ಬದುಕಬೇಕಾಗಿರೋ ನನ್ನ ಮಗಳ ಪ್ರಾಣ, ಅವಳಿಗೋಸ್ಕರ ತನ್ನ ಪ್ರಾಣನ ಲೆಕ್ಕಿಸದೆ ದುರ್ಗಾ ಮಾಡ್ತಿರೋ ಪ್ರಯತ್ನ, ತನ್ನ ಮಗಳಿಗೋಸ್ಕರ ಹೊರ ದೇಶಕ್ಕೆ ಹೊರಟಿರೋ ಶರತ್ ಆತಂಕ, ಇದೆಲ್ಲದಕ್ಕೂ ತಾಯಿ ನಿನ್ನ ಹತ್ರ ಮಾತ್ರ ಪರಿಹಾರ ಇರೋದು. ದಯವಿಟ್ಟು ಕಾಪಾಡು ತಾಯಿ, ಕಾಪಾಡು.
ನಮಗೀಗ ಬೇರೆ ದಾರಿ ಕೂಡ ಇಲ್ಲ. ಈತನಿಗೋಸ್ಕರವಾಗಿ ದುರ್ಗಾ ನಡೆಸ್ತಿರೋ ಪ್ರಯತ್ನದಲ್ಲಿ ಅವಳಿಗೆ ಯಶಸ್ಸು ಸಿಗಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ದೇವಿಯಲ್ಲಿ ಬೇಡ್ಕೊಂಡು ನಾವೇ ದೇವಿ ಅನುಗ್ರಹಕ್ಕೋಸ್ಕರವಾಗಿ ಹೋಮ ಮುಂದುವರಿಸ್ಬಿಡೋಣ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಅವಳಿಗೆ ಯಾವುದೇ ರೀತಿ ಅಪಾಯ ಆಗದೆ ಅವಳು ಸುರಕ್ಷಿತವಾಗಿ ವಾಪಸ್ ಬರಲಿ. ನನ್ನ ಮಗಳ ಪ್ರಾಣಕ್ಕೆ ಏನು ಅಪಾಯ ಆಗದೆ ಇರಲಿ ತಾಯಿ. ನೀನಾ? ಯಾಕೆ ಬಾಸು, ದೆವ್ವ ಬಂತು ಅನ್ಕೊಂಡ್ರಾ? ಭಯ ಆಯ್ತಾ? ಮೊದಲು ಭಯ ಆಗ್ತಾ ಇತ್ತು, ಇವಾಗ ನಿನ್ನೆ ಸಹಿಸ್ಕೋತಾ ಇದ್ದೀನಿ. ಬೇರೆ ಯಾವ ಭೂತದ ಬಗ್ಗೆನೂ ಭಯ ಇಲ್ಲ. ಬಾಸು ಅದು ಹೋಗ್ಲಿ ಬಿಡು. ಅಲ್ಲ, ಈ ಹೂ ಎಲ್ಲಿ ಸಿಗ್ಬೋದು ಅನ್ನೋ ಐಡಿಯಾ ಏನಾದರೂ ನಿನಗಿದ್ಯಾ? ಇಷ್ಟು ದೊಡ್ಡ ಕಾಡು, ಹೂನ್ಗೆ ಎಲ್ಲಿಂದ ಹುಡ್ಕೋದು? ಗೊತ್ತಿಲ್ಲ ಬಾಸು, ಆದ್ರೆ ಆ ಹೂಗೆ ವಿಶೇಷವಾದ ಪರಿಮಳ ಬರುತ್ತೆ ಅಂತ ಹೇಳಿದ್ರು. ನಮ್ಮ ಹತ್ರ ಬೇರೆ ಜಾಸ್ತಿ ಸಮಯ ಇಲ್ಲ. ಸರಿ ಸರಿ, ನೀನು ನನ್ನ ಜೊತೆನೇ ಇರು, ಎಲ್ಲೆಲ್ಲ ಹೋಗ್ಬಿಡ್ಬೇಡ. ಆಮೇಲೆ ಆ ಹೂ ಹುಡ್ಕೋದ್ರ ಜೊತೆಗೆ ನಿನ್ನೂ ಹುಡ್ಕೋ ಹಾಗಾದ್ರೆ ಕಷ್ಟ. ಆಯ್ತು, ನೀವು ಎಲ್ಲೂ ಹೋಗ್ಬಿಡಿ. ಮೊದ್ಲೇ ನಿಮಗೆ ಕಾಡೆಲ್ಲ ಹೊಸದು. ಬನ್ನಿ. ದುರ್ಗಾ, ವೇಟ್. ಯಾಕೆ ಬಾಸು, ಏನಾಯ್ತು? ನಾವು ಆ ಪುಷ್ಪನ ಹುಡುಕ್ಬೇಕು, ನಮ್ಮ ಹತ್ರ ಜಾಸ್ತಿ ಸಮಯ ಬೇರೆ ಇಲ್ಲ. ದುರ್ಗಾ, ಏನೋ ಒಂಥರ ಸ್ಪೆಷಲ್ ಆಗಿ ಪರಿಮಳ ಬರ್ತಾ ಇಲ್ವಾ? ಕರೆಕ್ಟಾಗಿ ಅಬ್ಸರ್ವ್ ಮಾಡು.